ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ವಿಚಾರದಲ್ಲಿ ಭಾಳ ಟ್ರೆಂಡ್ ಸೃಷ್ಟಿಯಾಗಿದೆ. ಸೊ ಈ ಟ್ರೆಂಡ್ಗೆ ಅವರ ಕುಟುಂಬದವರೇ ಸಪೋರ್ಟ್ ಮಾಡಿದ್ದಾರೆ. ಸೊ ಏನಿದು ಟ್ರೆಂಡ್ ಸ್ಟಾರ್ಟ್ ಆಗಿರುವಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸೊ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಮತ್ತು ಕಾವ್ಯ ಶಿವ ಜೋಡಿ ಅಚ್ಚುಮೆಚ್ಚು ಅಂತ ಜನ ಫ್ಯಾನ್ಸ್ ಎಲ್ಲ ಕೂಡ ಇಷ್ಟಪಟ್ಟಿದ್ದಾರೆ. ಹಾಗೆ ಕೂಡ ಇವರ ಜೋಡಿಯನ್ನು ನೋಡಿ ಅದೆಷ್ಟೋ ಮಂದಿ ಕೆಲವೊಂದಿಷ್ಟು ದೇವರ ಬಳಿ ಪ್ರಾರ್ಥಿಸಿ, ದೇವರ ಬಳಿ ಹರಕೆ ಹವನಗಳನ್ನು ಮಾಡಿಕೊಂಡು ಇವರಿಬ್ಬರು ಒಂದಾಗಲಿ, ಒಂದು ನಿಜ ಮದುವೆ ಆಗಲಿ ಅನ್ನೋದು ಆಸೆಯನ್ನು ಇಟ್ಟಿದ್ದಾರೆ. ಸೊ ಇದರ ನಿಟ್ಟಿನಲ್ಲೇ ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಶಿವ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರೆಂಡ್ ಮೂಲಕ ಸೃಷ್ಟಿಯಾಗಿರುವಂಥ ಈ ಜೋಡಿ ಎಲ್ಲೋದ್ರೂ ಕೂಡ ಇವರದೇ ಹವ. ಹಾಗಾಗಿ ಈ ಜೋಡಿಯನ್ನು ಕಂಡ್ರೆ ಅದೆಷ್ಟೋ ಜನ ಅಭಿಮಾನಿಗಳಿಗೆ, ಅದೆಷ್ಟೋ ಜನ ಪುಟ್ಟ ಮಕ್ಕಳಿಗೆ ಕೂಡ ಇಷ್ಟ ಆಗಿದ್ದಾರೆ. ಸೊ ಸ್ನೇಹಿತರೆ, ಇವತ್ತು ಈ ಜೋಡಿಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇರುವಂಥದ್ದು, ಒಳ್ಳೆಯ ಅವಕಾಶಗಳ ಮೇಲೆ ಒಂದು ಸಿಹಿ ಸುದ್ದಿಗಳು ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಸಿಹಿ ಸುದ್ದಿಗೆ ಜನ ಇಷ್ಟಪಟ್ಟಿದ್ದಾರೆ. ಗಿಲ್ಲಿ ನಟ ಮತ್ತು ಕಾವ್ಯ ಶಿವ ಮದುವೆ ಆಗುವ ಸುದ್ದಿ ಭಾರಿ ವೈರಲ್ ಆಗಿದೆ. ಇದರ ವಿಚಾರವಾಗಿ ಅವರ ಕುಟುಂಬದಲ್ಲಿ ಗಿಲ್ಲಿ ಅವರ ತಾಯಿಯ ಬಳಿ ಒಂದು ಪ್ರಶ್ನೆಯನ್ನು ಮಾಡಿದರು ಅಭಿಮಾನಿಗಳು. ಇದಕ್ಕೆ ನಾವು ಸೊಸೆ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ನಿಜಕ್ಕೂ ಈ ಒಂದು ಮಾತು ಕೇಳಿ ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಿಜ ಜೀವನದಲ್ಲಿಯೂ ಈ ಜೋಡಿ ಒಂದಾಗುವ ಸಾಧ್ಯತೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಗಿಲ್ಲಿ ಅವರ ತಾಯಿ ಕಾವ್ಯ ಅವರನ್ನು ಸೊಸೆಯೆಂದು ಒಪ್ಕೊಂಡು ಮನಸಾರೆ ಇಷ್ಟಪಟ್ಟು ಮನೆಯ ಮಗಳಂತೆ ನೋಡ್ಕೊಳ್ತೇನೆ, ಇಷ್ಟಪಟ್ಟು ಬಂದರೆ ನನ್ನ ಮಗನನ್ನು ಮದುವೆ ಆದರೆ ಇಷ್ಟಪಟ್ಟು ಬಂದರೆ ಅವರನ್ನು ಪ್ರೀತಿಯಿಂದ ನನ್ನ ಮಗಳಂತೆ ನೋಡ್ಕೊಳ್ತೇನೆ ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ. ಸೊ ಈ ಒಂದು ವಿಚಾರ ಕೇಳಿ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಳ್ಳಿಯಲ್ಲಿ ಈ ರೀತಿ ಮುಗ್ಧ ಮನಸ್ಸಿನ ಪ್ರತಿಭೆಗಳಿಂದ ಇಂತಹ ಒಂದು ದೊಡ್ಡ ಯಶಸ್ಸು ಪಡೆಯೋದು ಸುಲಭವಾದ ಮಾತಲ್ಲ. ಅವಕಾಶಗಳು ಸಿಗೋದು ಕಡಿಮೆ. ಅಂತಹ ಅವಕಾಶಗಳನ್ನು ಸಿಕ್ಕಂಥ ಟೈಮಲ್ಲಿ ಬಳಸಿಕೊಂಡು ಈ ರೀತಿಯ ದೊಡ್ಡ ಸಾಧನೆ ಮಾಡಿದ್ದಾರೆ ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಭಿಮಾನಿಗಳು. ಏಕೆಂದರೆ ಅಭಿಮಾನಿಗಳನ್ನು ನಗಿಸುವ ಟ್ಯಾಲೆಂಟ್ ಅವರಿಗೆ ಎಷ್ಟು ಜಾಸ್ತಿ ಇದೆ. ಸೊ ಗಿಲ್ಲಿ ನಟ ಭಾಳ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದರು. ಸೊ ಕಾವ್ಯ ಮತ್ತು ಅವರ ಕುಟುಂಬದವರ ಜೊತೆ ಮಾತನಾಡಿ ಮದುವೆ ಆಗುವ ನಿರ್ಧಾರವನ್ನು ಕೂಡ ಮಾಡಿದರು. ಸೊ ಒಂದೊಳ್ಳೆ ನಿರ್ಧಾರಕ್ಕೆ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಒಂದಾದರೆ ನಿಜಕ್ಕೂ ದೊಡ್ಡ ಆ ಇಂಡಸ್ಟ್ರಿಯಲ್ಲಿ ಹೊಸ ಇತಿಹಾಸವನ್ನು ಬರೀಬಹುದು. ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಜೋಡಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ಇವರು ಸಿಂಹರಂಗಕ್ಕೆ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ಈ ರಿಯಲ್ ಲೈಫ್ನಲ್ಲೂ ಕೂಡ ಒಂದಾಗಿ ಈ ಜೋಡಿ ಮತ್ತಷ್ಟು ಪ್ರತಿಭೆಗಳನ್ನು ಹುಟ್ಟಾಕಬೇಕು ಅನ್ನೋದು ಇನ್ನಷ್ಟು ಅಭಿಮಾನಿಗಳ ಆಸೆಯಾಗಿದೆ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಪ್ರಶ್ನೆಯನ್ನು ಹಾಕಿದರು, ಮದುವೆ ಯಾವಾಗ ಅಂತ. ಸೊ ಮದುವೆ ಆಗುವುದು ನಿಜ, ಆದರೆ ಒಪ್ಪಿಗೆ ಸಿಗುವುದು ಭಾಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ಅವರ ತಾಯಿಯ ಬಳಿ ಮಾತನಾಡಿದರು. ಸೊ ಇವತ್ತು ಅವರ ತಾಯಿ ಸೊಸೆ ಅಂತ ಕಾವ್ಯ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ, ಪ್ರೀತಿಯಿಂದ ಕರೆದಿದ್ದಾರೆ. ಈ ಒಂದು ವಿಚಾರ ಎಲ್ಲ ಕಡೆ ಖುಷಿಯಾದ ವಿಚಾರವೂ ಕೂಡ ಹೌದು. ಸೊ ಈ ಒಂದು ವಿಚಾರ ಕೇಳಿ ಅಭಿಮಾನಿಗಳೇ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಶುಭಗಳಿಗೆ ಬರಲಿ ಅಂತ ಆಶೀರ್ವಾದಿಸಿದ್ದಾರೆ. ಆದಷ್ಟು ಬೇಗ ಈ ಶುಭಗಳಿಗೆ ಬರೋದು ಕಾಯೋದು ಅಭಿಮಾನಿಗಳು ನೀವು ನಿರೀಕ್ಷೆ ಇಟ್ಟಂತೆ ಆಗುತ್ತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಬೇಕು. ಅಭಿಮಾನಿಗಳ ಆಸೆಯಂತೆ ಈ ಒಂದು ಕೆಲಸ ನೆರವೇರುವ ಸಾಧ್ಯತೆ ಇದೆ. ಸೊ ಗಿಲ್ಲಿ ನಟ ಮದುವೆ ಆದರೆ ಯಾರಿಗೆಲ್ಲ ಇಷ್ಟ ಆಗಿದೆ, ಇಷ್ಟ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕೆಂದರೆ ಈ ಜೋಡಿ ಎಲ್ಲೇ ಹೋದರೂ ಕೂಡ ಒಟ್ಟಿಗೆ ಸನ್ಮಾನಗಳನ್ನು ಮಾಡಿಸ್ಕೊಡ್ತಾರೆ. ರಿಯಾಲಿಟಿ ಶೋಗಳಲ್ಲಿ ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ. ಒಂದು ಕಾರ್ಯಕ್ರಮ ಇವೆಂಟ್ನಲ್ಲಿ ಕೂಡ ಈ ಜೋಡಿ ಒಟ್ಟಿಯಾಗಿ ಕಾಣಿಸ್ಕೊಳ್ತಾರೆ. ಸೊ ಎಲ್ಲದರಲ್ಲೂ ಕೂಡ ಶುಭ ಗಳಿಗೆ ಸ್ಟಾರ್ಟ್ ಆಗಿದೆ ಈ ಜೋಡಿಗೆ. ಸೊ ಆದಷ್ಟು ಬೇಗ ಈ ಜೋಡಿ ಒಂದಾಗಿ ಮತ್ತಷ್ಟು ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿಯನ್ನು ಕೊಡಲಿ. ನಿಜ ಜೀವನದಲ್ಲಿಯೂ ಕೂಡ ಈ ಜೋಡಿ ಒಂದಾಗಲಿ ಅಂತ ಪ್ರಾರ್ಥಿಸುತ್ತಾ ಸೊ ಈ ವಿಡಿಯೋವೊಂದನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿಯನ್ನು ಇಷ್ಟಪಡ್ತಾ ಇದ್ದೀರಿ, ಜೋಡಿ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಿ, ತಪ್ಪದೆ ಈ ವಿಡಿಯೋಗೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋವನ್ನು ಪ್ರತಿದಿನ ನೋಡ್ತಾ ಇರಿ.
ನಮ್ಮ ಚಾನಲ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.